ನಾನು ಆಶ್ಚರ್ಯ ಇದೇನಿದು ನಾವಿಲ್ದೇ ಆಡ್ತಾರೆ ಅಂದರೆ ಅವ್ರಿಗೆ ಈಗ ಫ್ರೀಡಮ್ಮಿನ ಕಾಲ. ಆ್ಯಕ್ಚುಲಿ ಎಲ್ಲರೂ ನಾವು ಡಿಸೈನ್ ಮಾಡಿ ಒಂದು ಟೆಂಪ್ಲೇಟ್ ಅವ್ರ ಕೈ ಕೊಟ್ಟರೆ ದೇ ಶೋ ದೇರ್ ಟ್ಯಾಲೆಂಟ್, ದೇ ಆ್ಯಡ್ ಸೋ ಮೆನಿ ಗುಡ್ ಥಿಂಗ್ಸ್ ಟು ದಿ ಸಾಂಗ್. ಈವನ್ ರಘು ದೀಕ್ಷಿತ್ ಕೂಡ ಹಂಗೆ ಮಾಡಿದ್ರು. ಇದು ಏನಂದರೆ ನಾವು 30-40 ವರ್ಷಗಳಿಂದ ರೂಲ್ಸ್ಗಳಲ್ಲಿ ಮ್ಯೂಸಿಕ್ಕನ್ನು ಕಟ್ಟಾಕ್ಬಿಟ್ಟಿದ್ವಿ. ಈ ಮಹನೀರು ಬಂದು ರೂಲ್ಸ್ ಸಾಕು, ನೀವೊಂದು ಟೆಂಪ್ಲೇಟ್ ಕೊಡಿ, ನಾವು ಅದಕ್ಕೆ ಸ್ವಲ್ಪ ಫ್ರೀಡಮ್ ಕೊಡ್ತೀವಿ ಅಂತ ದೇ ಬ್ರಾಟ್ ಎ ನ್ಯೂ ಟ್ರೆಂಡ್. ನಿಮಗೂ ಅಷ್ಟೇ ಇಂಥ ಚಾನ್ಸ್ ಸಿಕ್ಕಿದಾಗ ಯೂಟಿಲೈಸ್ ದಿ ಸಿಚುವೇಶನ್ ಅಲ್ವಾ. ಇಷ್ಟು ಚೆನ್ನಾಗಿತ್ತು ನೋಡಿ. ಅಜ್ಜ ಕೂಡ ರ್ಯಾಪ್ ಆಡ್ಬಿಟ್ರಲ್ಲ, ಫಸ್ಟ್ ಕ್ಲಾಸ್. ಗೋ ಫಾರ್ ಮಾರ್ಕ್ಸ್. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ಶ್ರೀನಿಧಿ ಗುರುಗಳೇ. ನೀವು ಸರಿಯಾಗಿ ಹಾಡ್ತಿದ್ದೀರಾ ಅಂತ ನಿಮಗೆ ಅನ್ಸುತ್ತಾ ಅಥವಾ ಎಲ್ಲೋ ತಾಳ ಮಿಸ್ ಆಗ್ತಾ ಇದೆ? ತಾಳ ಮಿಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದು ಒಳ್ಳೇದು. ಅದನ್ನ ಒಂದು ಸ್ವಲ್ಪ ದಾರಿಗೆ ತರೋದಕ್ಕೆ ನಾವು ಪ್ರಯತ್ನಗಳು ಮಾಡೋಣ. ಯಜಮಾನ್ರೆ ನಿಜವಾಗ್ಲೂ ಚೆನ್ನಾಗಿ ಹಾಡಿದ್ರಿ. ನಾವು ವೇದಿಕೆಯಲ್ಲಿ ಸಂಗೀತಕ್ಕೆ, ಶ್ರುತಿಗೆ, ತಾಳಕ್ಕೆ, ಕಲಿಕೆಗೆ ಮಹತ್ವ ಕೊಡ್ತೀವಿ. ಆಲ್ ಟುಗೆದರ್ ಎಲ್ಲದಕ್ಕಿಂತ ದೊಡ್ಡದು ಮಾನವೀಯತೆ. ಮಾನವೀಯತೆಯ ದೃಷ್ಟಿಯಿಂದ ಅವರು ಇಲ್ಲಿದ್ದಾರೆ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನ್ನ ಹೆಂಡತಿ ನಡೆಸುವ ಮ್ಯೂಸಿಕ್ ಸ್ಕೂಲಲ್ಲಿ ಈ ರೀತಿಯ ವಯಸ್ಸಾದವರು ಪ್ರತಿದಿನ ಒಬ್ಬರು ಅಥವಾ ಇಬ್ಬರು ಬರ್ತಿದ್ದಾರೆ. ಅವರು ದುಡ್ಡು ಕೊಟ್ರೆ ಬೇಡ ಅಂತಿದ್ದಾರೆ. ಮಹಾಗುರುಗಳಿದ್ರಿಗೆ ಒಂದು ಹಾಡು ಹೇಳ್ಬಿಟ್ಟು ಹೋಗ್ತೀವಿ, ನೀವು ಕೇಳಬೇಕು ಅಂತ. ನಾವು ತಾಳ್ಮೆಯಿಂದ ಅವ್ರು ಹಾಡೋದನ್ನ ಕೇಳಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿದ್ದೀವಿ ನಾವು. ಅಂದರೆ ಏನಾಗಿದೆ, ದೇಶದಲ್ಲಿ ಅಂಥ ವ್ಯಕ್ತಿ ವೇದಿಕೆ ಮೇಲೆ ಆಡ್ತಿದ್ದಾಗ ಆ ಅರ್ಧ ಗಂಟೆ ಉಳಿದಿದೆಯಲ್ಲ ಜೀವನ, ಆ ಜೀವನದಲ್ಲಿ ಈ ರೀತಿಯ ಒಂದು ಆಸೆ ಎಲ್ರಿಗೂ ಹುಟ್ತಾ ಇದೆ. ನಾವೇ ಆಸೆ ಹುಟ್ಟಿಸಿದ್ದೀವಿ. ಅದರಿಂದ ಇವರನ್ನು ಇಲ್ಲಿ ಗೌರವಿಸೋದು ನಮ್ಮ ಮೊದಲ ಕರ್ತವ್ಯ. ಅದಕ್ಕಿಂತ ಮುಖ್ಯವಾಗಿ ಯಜಮಾನ್ರೆ, ನೀವು ಹೇಳಿದ್ರಲ್ಲ ಊರುಗೋಲು, ಮೊಮ್ಮಕ್ಕಳೇ ನಮಗೆ ಊರುಗೋಲು ಅಂತ. ಆ ವಿಷಯದ ಮೇಲೆ ನಾನು ಆಕೆಗೆ ಒಂದು ಸಾಹಿತ್ಯ ಬರ್ಕೊಟ್ಟೆ. ಅವರು ಅದನ್ನು ರಾಗ ಸಂಯೋಜನೆ ಮಾಡಿದ್ದಾರೆ. ಮುಂದೆ ಅದರ ಬಗ್ಗೆ ಇನ್ನೂ ಹಾಡು ಬರೀತೀವಿ. ಇದೆಲ್ಲ ಆಗೋದು ನಿಮ್ಮಿಂದಲೇ. ಹಿರಿಯರಿಗೆ ನಾವು ಗೌರವ ಕೊಡಬೇಕು, ಅವರ ಕೊನೆಯ ಕಾಲವನ್ನು ಸ್ವಲ್ಪ ತಮಾಷೆಯಾಗಿಡಬೇಕು ಅಂತ. ಓಕೆ, ಅದರಿಂದ ಫಿನಾಲೆಯಲ್ಲಿ ಕನ್ನಡ ನಾಡಿನ ಸಂಸ್ಕೃತಿಯಾದ ತಂದೆ ತಾಯಿಗಳನ್ನು ಗೌರವಿಸುವ ದೊಡ್ಡ ಸಂದೇಶವನ್ನ ನಿಮ್ಮ ಮುಖಾಂತರ ಆ ಹಾಡನ್ನು ಹಾಡಿ ನಾಡಿಗೆ ತಿಳಿಸ್ತೀವಿ. ಇದು ನಮ್ಮ ಉದ್ದೇಶ. ಈಗ ನೀವು ರಂಗಭೂಮಿ ಹಾಡು ಹಾಡಿದ್ರಲ್ಲ, ಆ ಹಾಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೇಹ ಯಾವ ಪರ್ಫಾರ್ಮೆನ್ಸ್ ಕೊಟ್ಟರು ಅದರಲ್ಲಿ ಒಂದು ಡ್ಯಾನ್ಸ್. ಆಮೇಲೆ ಸುಮ್ಮನೆ ನಿಂತಾಗ್ಲಿ ನೋಡಿ ಶ್ರೀನಿವಾಸ್. ವಾಟ್ ಗ್ರೂ ಮಚ್ಚ. ನೇಹ ಬಟ್ ಡ್ಯೂಯೆಟ್ ರೌಂಡ್ ಅಂತ ತಾನೇ ಹೇಳಿದ್ದು. ನೀವೇ ಡ್ಯಾನ್ಸ್ ಮಾಡ್ತಿದ್ರಾ, ನೀವೇ ಆಡ್ತಿದ್ರಾ. ಕಂಬದ ರಂಗ ಮಾತ್ರ ಕೆಳಗಡೆ ಮನೆಯಿಂದ ಶಕ್ತಿ ಶಕ್ತಿ ಅಂತ ಕರಿತಾ ಇದ್ರು. ಶಕ್ತಿ ಬಂದೇ ಇಲ್ಲ. ಗುರುಗಳೇ, ಮೊದಲನೇದಾಗಿ ಬಿ ಜಯಶ್ರೀ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಅವರ ಕೆರಿಯರಲ್ಲಿ ಡಿಫರೆಂಟ್ ಆಗಿರೋ ಹಾಡಿರೋ ಏಕೈಕ ಗೀತ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ಫಾರ್ ಹರ್ ಸ್ಟೈಲ್ ಆಫ್ ಸಿಂಗಿಂಗ್ ಅದ್ಭುತವಾಗಿ ಹಾಡಿದ್ದಾರೆ. ಆಲ್ಸೋ ಗುರುಗಳಿಗೆ ಚಪ್ಪಾಳೆ. ಯಾಕೆ ಹೇಳಿ? ಏಕಪ್ಪ, ಶಕ್ತಿ ನಾನು ಗ್ರೌಂಡ್ ಫ್ಲೋರ್ ಇಂದ ಹಾಡಿಲ್ಲ, ಮತ್ತೆ ನಾರ್ಮಲ್ ಫ್ಲೋರ್ ಇಂದ ಹಾಡಿದ್ದು. ಅದಕ್ಕೆ ಅಲ್ಲಿ ಶಕ್ತಿ ಕೇಳಿಸಿ. ಇವ್ರು ಕೆಳಗಡೆಯಿಂದ ಹಾಡ್ತಾವ್ರೆ ಶಕ್ತಿ ಶಕ್ತಿ. ನೇಹ, ಒಳ್ಳೆ ಪ್ರಯತ್ನ. ಅಗೇನ್ ದಿಸ್ ಇಸ್ ಅ ವೆರಿ ಗುಡ್ ಡಿಸ್ಪ್ಲೇ ಆಫ್ ಯುವರ್ ಒರಿಜಿನಲ್ ಟ್ಯಾಲೆಂಟ್. ಬಟ್ ಆದರೆ ಮೆಲಡಿ ಕಡೆ ಅದು ಲಾಸ್ಟ್ ಆಲಾಪಲ್ಲಿ ಬಂದಾಗ ಗೊತ್ತಾಯ್ತು, ಸ್ಪೆಷಲಿ ಸ್ವಲ್ಪ ರೇಂಜ್ ಹೈ ಆಯಿತು ಅಂತ ಅನಿಸ್ತು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಮೆಲಡಿ ಕಡೆ ಸ್ವಲ್ಪ ಹೆಚ್ಚಿನ ಶ್ರಮ ಇರಬೇಕು ಅಂತ ಅನಿಸ್ತಾ ಇದೆ. ಓಕೆ, ಪ್ಲೀಸ್ ವರ್ಕ್ ಆನ್ ದಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಂಥ ಒಂದು ಅದ್ಭುತ ಹಾಡನ್ನ ಇಬ್ರು ಹಾಡಿದ್ದಾರೆ ಅಂದ್ರೆ ನನ್ನನ್ನು ನೋಡ್ತಾ ಇದ್ರೆ ಏನ್ ಮಾತಾಡ್ಬೇಕು, ಸುಮ್ಮನೆ ಚಪ್ಪಾಳೆ ಹೊಡಿಬೇಕು ಅಷ್ಟೇ. ಚೆನ್ನಾಗಿ ಹಾಡಿದ್ರಪ್ಪ. ಇವರೇ ಪ್ರಾಮಿಸಿಂಗ್ ಸಿಂಗರ್, ನೋ ಡೌಟ್. ಯಾರು ನಮ್ಮ ಪಿಂಡ ಶ್ರೀನಿಧಿ. ಥ್ಯಾಂಕ್ ಯು ಸರ್. ಅದೇನು ನಿನ್ನ ಮೇಲೆ ನನಗೇನೋ ಭಾಳ ಪ್ರೀತಿನೋ ಅಥವಾ ಭರವಸೆನೋ ಗೊತ್ತಿಲ್ಲ. ಅದು ನೀನು ಫಸ್ಟ್ ಡೇಯಿಂದ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಟ್ಟಿದೆ. ಲವ್ ಅಟ್ ಫಸ್ಟ್ ಸೈಟ್ ಹೆಂಗಿತ್ತು ಹಾಡು ಅಂತ ಕೇಳಿದ್ರೆ, ಇಬ್ಬರು ಬಾಲಬ್ರಹ್ಮಚಾರಿಗಳು, ಗಂಡು ಹೆಣ್ಣು, ತಮ್ಮ ದಾಂಪತ್ಯ ಜೀವನದ ಸಂಧ್ಯಾಕಾಲದಲ್ಲಿ ಒಂದು ಪ್ರಣಯ ಗೀತೆಯನ್ನು ಹಾಡ್ದಂಗಿತ್ತು. ಹೌದು. ಇಬ್ಬರಿಗೂ ಸಂಸಾರ ಅಂದ್ರೆ ಏನು ಗೊತ್ತಿಲ್ಲ, ಪ್ರಣಯ ಅಂದ್ರೆ ಏನು ಗೊತ್ತಿಲ್ಲ, ದುಃಖ ಅಂದ್ರೆ ಗೊತ್ತಿಲ್ಲ, ಸುಖ ಗೊತ್ತಿಲ್ಲ. ಪ್ರೀತಿ ಮಾಡು ಅದ್ರಲ್ಲಿ ಒಂದು ಸಂಗತಿ, ಅವಳದೊಂದು ಸಂಗತಿ, ಇವಳದೊಂದು ಸಂಗತಿ. ಸಂಗತಿ ಯಾಕೆ ಬೇಕು? ಅಳಗ್ಬೇಕಾ, ನಗಕ್ಬೇಕಾ? ಏನು ಸಂಗತಿಗೆ ಒಂದು ಸಂಗತಿನೇ ಇಲ್ಲ. ಯಾವ ಸಂಗತಿಗೆ
ಯಾವ ಸಂಗತಿ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಮಕ್ಕಳಿಬ್ರು, ಹಾಗಾಗಿ ಈ ಮಕ್ಕಳಿಗೆ ನಾವು ಪೂರ್ತಿ ನಂಬರ್ಸ್ ಕೊಡ್ಲೇಬೇಕು ಇಲ್ಲಿ ಬಂದು ನಿಂತ್ಕೊಂಡು ಆಡಿದ್ದಕ್ಕೆ. ಬಟ್ ಈ ಹಾಡು ಹುಟ್ಟಿದ್ ಹೇಗೆ? ಅದರ ಒಂದು ಹಿನ್ನೆಲೆ ಏನಾದ್ರು ಮಗಳ ಚಿಕ್ಕ? ಏನಿಲ್ಲಮ್ಮ, ಅದೊಂದು ಅದ್ಭುತವಾದ ದೃಶ್ಯ. ಅಲ್ಲಿ ಹೆಣ್ಣು ಉತ್ತರ ಕೊಡಕ್ಕಾಗ್ದಿರೋ ಪರಿಸ್ಥಿತಿ, ಗಂಡ ಕೂಡ ಪರಿಹಾರ ಕೊಡದೇ ಇರತಕ್ಕಂಥ ಸಂದರ್ಭ. ಏನ್ ಮಾಡೋದು ಅಂತ ನನ್ನ ಕೇಳಿದ್ರು ರವಿ ಸರ್. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಹಾಡು ಹಾಕ್ಬಿಡ್ತೀವಿ. ಹಾಡಿದ್ರೆ ಒಂದು ಅವ್ರನ್ನ ಕಂಫರ್ಟ್ ಝೋನ್ ಕರ್ಕೊಂಡು ಹೋಗಿ. ಸೊ ಇಡೀ ದೃಶ್ಯವನ್ನ ನಾನು ಈ ಹಾಡಲ್ಲಿ ಬರೆದೆ. ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ, ಹಾರ್ಮೋನಿಯಂ ಇಟ್ಕೊಂಡು ನೋಟ್ಸ್ ಬರಿತಾ ಇದ್ದೀನಿ. ಬಂದಾಗ ಒಂದು ವೈಲನ್ ಫ್ರೇಸ್ ಬಂತು, ತಾರ ಅಂತ ಒಂದು ವೈಲನ್ ಫ್ರೇಸ್ ಮೈಂಡಲ್ಲಿ ಬಂತು. ಅದನ್ನ ನೋಟ್ಸ್ ಬರೆದ್ವಿ. ನಮ್ಮ ರಾಜ ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಅಸಿಸ್ಟೆಂಟ್ ಬಂದ, ಸರ್ ಈ ಸಾಂಗ್ಗೆ ವೈಲೆನ್ಸ್ ಇಲ್ದಿದ್ರೆ ಬೆಟ್ರು ಅಂತ ಪ್ರೊಡಕ್ಷನ್ ಇಂದ ಬಂದಿದೆ ಸುದ್ದಿ. ಏನ್ ನೋಟ್ಸ್ ಬರೆದ್ಬಿಟ್ಟೆ ಕಣೋ, ಇರ್ಲಿ ಹೋಗು. ಅದು ಹೋಗಿ ಅಲ್ಲಿ ಹೇಳಿದ್ದಾರೆ. ಹೇಳಿದ ತಕ್ಷಣ ರವಿ ಸರ್ ಬಂದಿದ್ದಾರೆ. ಅಂದ್ರೆ ನಾನು ಹೇಳಿ ಕಳಿಸಿ ತಪ್ಪು ಅಂತ. ಅವ್ರೇನೋ ಕೆಲಸ ಮಾಡ್ತಿರುವಾಗ ಅದು ಬೇಡ ಇದು ಬೇಡ ಅಂತ ಯಾವತ್ತೂ ಹೇಳಿಲ್ಲ ಅವರು. ಫಸ್ಟ್ ಟೈಮ್ ಹೇಳಿದ್ದಾರೆ. ಬಂದು ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು, ನನ್ನ ಕೈ ಹಿಂಗೆ ಹಿಡ್ಕೊಂಡು, ಏನ್ ರಾಜು ಅದು ವೈಲನ್ ಫ್ರೇಸು ಅಂದರು. ನಾನು ನುಡಿಸಿ ತೋರಿಸ್ದೆ. ಚೆನ್ನಾಗಿದೆ, ರೆಕಾರ್ಡ್ ಮಾಡಿದ್ವಿ. ರೆಕಾರ್ಡ್ ಮಾಡಿದ್ಮೇಲೆ ಆ ವೈಲನ್ ಫ್ರೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ, ನೀನು ನುಡಿಸ್ತಿದ್ದಲ್ಲ. ಸೊ ಅದು ಇಟ್ ಈಸ್ ಡಿಸೈನ್ ಇನ್ ದಿ ಸಾಂಗ್. ಸಾಂಗ್ ಶೂಟ್ ಆಯ್ತು. ಶೂಟ್ ಆಗಿದ್ದ ದಿವಸ ಸಾಂಗ್ ನೋಡುವಾಗ ಅವರು ಬಂದು ಪಕ್ಕದಲ್ಲಿ ಕೂತಿದ್ದಾರೆ. ಯಾಕೆ ಅಂದರೆ ಬೇಡ ಅಂದ ವೈಲನ್ ಫ್ರೇಸ್ ಅನ್ನ ಅವ್ರು ಬರೆದು ಬಿಟ್ಟಿದ್ದಾರೆ. ಕೇಳಿ ತಪ್ಪಾಯ್ತು, ಬಳಸಿ ಅಂತ ಸಪೋರ್ಟ್ ಮಾಡಿದ್ರು. ಆದರೆ ಆ ವೈಲನ್ ಫ್ರೇಸ್ನ ನಾನು ಹೇಗೆ ಜಸ್ಟಿಫೈ ಮಾಡಿದ್ದೀನಿ ಅಂತ ತೋರ್ಸಕ್ಕೆ ಕೂತಿದ್ದಾರೆ ಅವರು. ಯು ಜಸ್ಟ್ ಅಬ್ಸರ್ವ್ ದಿ ಸಾಂಗ್. ಎಲ್ಲೆಲ್ಲಿ ಈ ವೈಲನ್ ಫ್ರೇಸ್ ಬರುತ್ತೋ ಒಂದು ಶಾಡೋ ಲೈಟು ಇಡೀ ದೃಶ್ಯವನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಎಲ್ಲೆಲ್ಲಿ ವೈಲನ್ ಬರುತ್ತೋ ಅಲ್ಲೆಲ್ಲ ಒಂದು ಶಾಡೋ ಲ್ಯಾಂಪು, ಆ ಇಮೇಜಸ್ಸು, ಅದೊಂದು ಮೀನಿಂಗ್ ಬರಲೇಬೇಕು ಅದಕ್ಕೆ. ಅಂದರೆ ಹಿ ಎಲಿವೇಟೆಡ್ ಮೈ ಐಡಿಯಾ. ಅಂದರೆ ಹಿ ಸಪೋರ್ಟೆಡ್ ಮೀ ಆ್ಯಂಡ್ ಎಲಿವೇಟೆಡ್ ದಿ ಐಡಿಯಾ. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು. ಒಂದು ಮನದ ಆಳದಿಂದ ಹೇಳಬೇಕು. ಯಾಕೆ ಅಂದ್ರೆ ಈ ಕಾರ್ಯಕ್ರಮ ಏನಿದೆ ಸರೆಗಮಪ ಕೇವಲ ನನಗಷ್ಟೇ ಅಲ್ಲ, ನಾನು ಎಲ್ಲರ ಬಗ್ಗೆ ಎಲ್ಲರನ್ನೂ ಕುರಿತು ಇದನ್ನು ಹೇಳ್ಬೋದು. ಇದು ನಮ್ಮ ಎಲ್ರಿಗೂ ಒಂದು ರೀತಿ ಪ್ರಾಣ ಇದ್ದಂಗೆ. ಈ ಕಾರ್ಯಕ್ರಮ ಪ್ರಾಣ. ಇಲ್ಲಿ ಇದು ಮಿಸ್ ಮಾಡ್ಕೊಂಡ್ರೆ ಎಲ್ಲೋ ಒಂದು ರೀತಿ ಉಸಿರಾಟ ನಿಲ್ತೋದಂಗೆ ಫೀಲ್. ಯಾಕೆಂದ್ರೆ ಜನರನ್ನ ಸ್ಪಂದಿಸ್ಲಿಕ್ಕೆ, ಜನರನ್ನ ಪ್ರತಿ ವಾರ ನಾವು ಸಿಗ್ಲಿಕ್ಕೆ ಇದಕ್ಕಿಂತ ದೊಡ್ಡ ಮಾಧ್ಯಮ ಬಹುಶಃ ಕರ್ನಾಟಕದಲ್ಲಿ ಇಲ್ಲ. ಬಟ್ ಖಂಡಿತವಾಗ್ಲೂ ಐ ಆಮ್ ಶೋರ್ ಸರ್, ನೀವು ಅಲ್ಲೂ ಕೂಡ ಸರಿಗಮಪನ ಜೀವಿಸ್ತಿರ್ತಾರೆ. ಯಾಕಂದ್ರೆ ಅಲ್ಲಿನ ಕನ್ನಡಿಗರು ಕೂಡ ನಿಮ್ಮ ಹತ್ರ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾನೆ ಇರ್ತಾರೆ ಅಲ್ವಾ ಸರ್? ಒಂದು ಸ್ಪರ್ಧೆ ಬಗ್ಗೆನೇ ಮಾತಾಡ್ತಾರೆ. ಎಸ್ ಎಸ್. ಈಗ ಪೊಲೀಸ್ ಸಾಹೇಬ್ರ ಬಗ್ಗೆ ಮಾತಾಡ್ತಾವ್ರೆ ಎಲ್ಲರೂ. ನಮ್ಮ ದುರ್ಗದ ತಾತ, ಅಂದ್ರೆ ಎಲ್ಲರ ಬಗ್ಗೆ, ನಾನು ಒಂದೊಂದು ಹೆಸರು ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಎಲ್ಲರ ಬಗ್ಗೆ ಎಲ್ಲರೂ ವಿಚಾರಿಸ್ತಾರೆ. ಆ ಒಂದು ಪ್ರೀತಿಯ ಸಣ್ಣ ಪೊಟ್ನ ನಮ್ ಕೈಲಿ ಕೊಟ್ಟು ಕಳಿಸ್ತಾರೆ. ನಾವ್ ಅದನ್ನ ಇಲ್ಲಿ ಬಂದು ನಿಮ್ಗೆ ಅದನ್ನ ತಲುಪಿಸ್ಬಿಡೋದೇ ನಮ್ ಕೆಲಸ.